ನನ್ನ ಪತಿ ದೇವರಿಗೆ ಒಂದು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಪ್ಪ ಅಂದ್ರೆ ಪ್ರತಿ ವರ್ಷ ವೆಡ್ಡಿಂಗ್ ಆನಿವರ್ಸರಿಗೆ ವಿಭಿನ್ನವಾಗಿ ಸರ್ಪ್ರೈಸ್ಗಳು ಕೊಡ್ತಾನೆ ಬಂದಿದ್ದಾರೆ. ಬಟ್ ಈ ವರ್ಷ ನಿಮ್ಮೆಲ್ಲರ ಜೊತೆ ನಾನು ಇಲ್ಲಿ ನಿಂತ್ಕೊಂಡು ಮಾತಾಡೋ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳಿದೆ. ಆಶೀರ್ವಾದ ಪ್ರೀತಿ ಸದಾ ನಮ್ಮ ಕುಟುಂಬದ ಮೇಲೆ ಹೀಗೆ ಇರ್ಲಿ ಎಂದು ಬೇಡ್ಕೊಂತೇನೆ. ಇನ್ನು ನಮ್ಮ ಹೆಚ್ಚಿನ ಶಾಸಕರಾದ ಆರ್ ಮಂಜಣ್ಣನವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ದಾಸರಳ್ಳಿ ಕ್ಷೇತ್ರಕ್ಕೆ ಅವರ ಕೊಡುಗೆ ತುಂಬಾ ಹೆಚ್ಚಿದೆ. ವಿತ್ ಪವರ್ ಆರ್ ವಿತೌಟ್ ಪವರ್, ಅವ್ರ ಪವರ್ ಇದ್ರೂ ಪವರ್ ಇಲ್ಲ ಅಂದ್ರೂ ಅವ್ರ ದಾಸರಳ್ಳಿ ಕ್ಷೇತ್ರಕ್ಕೆ ಅವ್ರ ಸೇವೆ ಮಾಡ್ಕೊಂಡೇ ಬಂದಿದ್ದಾರೆ. ರೀಸೆಂಟ್ ಆಗಿ ಮಹಿಳಾ ದಿನಾಚರಣೆ ಅವ್ರ ಆಫೀಸಲ್ಲಿ ಸೆಲೆಬ್ರೇಟ್ ಮಾಡಿದ್ರು. ಎಷ್ಟು ಮಹಿಳೆಯರು ಬಂದಿದ್ರು ಅಂದ್ರೆ ಪ್ರತಿ ಒಬ್ರು ಮಹಿಳೆಯರು ಅವ್ರ ಅಭಿಮಾನಿ ಆಗಿದ್ರು. ಅದಕ್ಕೆ ಅಷ್ಟು ಜನ ಬಂದಿದ್ರು ಆ ಸೆಲೆಬ್ರೇಷನ್ ಅಲ್ಲಿ. ಮಾಡಿಕೊಂಡು ಇನ್ನು ದಾಸರಳ್ಳಿ ಕ್ಷೇತ್ರಕ್ಕೆ ಇನ್ನೂ ಹೆಚ್ಚು ಅವರ ಇನ್ನೂ ಹೆಚ್ಚಿದೆ. ಇನ್ನು ನಮ್ಮ ಪತಿ ದೇವರು ಮಾರ್ಗದರ್ಶನದಲ್ಲಿ ಯಜ್ಞಳ್ಳಿ ವಾರ್ಡ್ಗೆ ಅವರು ಅವ್ರ ಮಾರ್ಗದರ್ಶನ ತಗೊಂಡೇ ಯಜ್ಞಳ್ಳಿ ವಾರ್ಡ್ಗೆ ಅವರು ಜನರ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಕೋವಿಡ್ ಟೈಮಲ್ಲಿ ಸಾವಿರಾರು ಬಡ ಜನಗಳಿಗೆ ಕಿಟ್ಗಳನ್ನ ಕೊಟ್ಟಿದ್ರು. ಆಮೇಲೆ ಸಾವಿರಾರು ಮಹಿಳೆಯ ಸೀರೆಗಳು, ಬಡ ಮಕ್ಕಳಿಗೆ ಪುಸ್ತಕಗಳನ್ನು ಕೊಡ್ಕೊಂಡೇ ಬಂದಿದ್ದಾರೆ. ಅವ್ರ ಜನ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡೇ ಬಂದಿದ್ದಾರೆ. ಇನ್ನು ಹೆಚ್ಚು ನಿಮ್ಮೆಲ್ಲರ ಸೇವೆ ಮಾಡಕ್ಕೆ ನನಗೂ ನನ್ನ ಪತಿ ದೇವರಿಗೆ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಸದಾ ಹೀಗೆ ಇರಲಿ ಎಂದು ಕೇಳ್ಕೊಂತೀನಿ. ನನ್ನ ಮುಂದಿರುವಂತ ಎಲ್ಲ ನನ್ನ ತಾಯಂದರಿಗೆ, ಅಕ್ಕ ತಂಗಿಯರಿಗೆ, ಸಹೋದರರಿಗೆ, ಮುಖಂಡರಿಗೆ ಹಾಗೂ ನಮ್ಮ ನೆಚ್ಚಿನ ಶಾಸಕರಾದ ಮಂಜಣ್ಣವರ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಆದಾಗಿಂದನೂ ವಿಭಿನ್ನವಾಗಿ ನಮ್ಮ ಯಜಮಾನರು ಸರ್ಪ್ರೈಸ್ಗಳು ಕೊಡ್ತಾನೆ ಬಂದಿದ್ದಾರೆ. ಬಟ್ ಈ ವರ್ಷ ಇವ್ರ ಜೊತೆ ಯಜ್ಞಳ್ಳಿ ವಾರ್ಡ್ ಜೊತೆ ಜನರ ಜೊತೆ ಆಚರಿಸ್ಕೊಂಡಿರೋದು ಯಾವುದೋ ಜನ್ಮದ ಪುಣ್ಯ ಫಲ ಅನಿಸುತ್ತೆ. ಈ ನಮ್ಮ ಯಜಮಾನರು ಸತತವಾಗಿ 5 ವರ್ಷದಿಂದ ಯಜ್ಞಳ್ಳಿ ವಾರ್ಡ್ ಜನರಿಗೆ ಸೇವೆ ಮಾಡಿಕೊಂಡೇ ಬಂದಿದ್ದಾರೆ. ಇನ್ನೂ ಹೆಚ್ಚು ಅವ್ರಿಗೆ ಸೇವೆ ಮಾಡೋ ಅವಕಾಶ ಸಿಗಲಿ, ಜನರು ಮಾಡಿಕೊಳ್ಳಿ. ದೇವರ ಆಶೀರ್ವಾದ ಸದಾ ನಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಬೇಡ್ಕೊತೀನಿ. ಇದರಿಂದ ಈ ಸಮಾಜದಲ್ಲಿ ಯಜ್ಞಳ್ಳಿಯ ಒಂದು ಸಮಾಜದಲ್ಲಿ ಯಜ್ಞಳ್ಳಿ ವಾರ್ಡ್ನಲ್ಲಿ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತಿನ ದಿನ ಪ್ರತಿ ವರ್ಷ ಏನು ವಿವಾಹ ವಾರ್ಷಿಕೋತ್ಸವವನ್ನು ಮನೆ ಮಟ್ಟಕ್ಕೆ ಮಾಡ್ಕೊತಿದ್ವಿ. ಈ ವರ್ಷ ಏನು ಸಮಾಜದಲ್ಲಿ ಹಲವು ವರ್ಷಗಳಿಂದ ನಾನು ಏನು ಸೇವೆ ಸಲ್ಲಿಸ್ಕೊಂಡು ಬಂದಿದ್ದೀನಿ ನಮ್ಮ ಯಜ್ಞಳ್ಳಿ ಭಾಗದಲ್ಲಿ. ಇವತ್ತು ನಮ್ಮ ವಿವಾಹ ವಾರ್ಷಿಕೋತ್ಸವ ಇರೋದ್ರಿಂದ ನಮ್ಮ ಜನಗಳಿಗೆ ಏನಾದರೂ ಒಂದು ಸಮಾಜ ಸೇವೆ ಮಾಡಬೇಕು ಅಂತೇಳಿ ಏನು ನಮ್ಮ ನಿಕಟಪೂರ್ವ ಶಾಸಕರು ಮಂಜಣ್ಣನವರ ಒಂದು ಕಚೇರಿಯಲ್ಲಿ ಮಹಿಳಾ ದಿನಾಚರಣೆಯನ್ನು ಮಾಡಿದರು. ಅದೇ ರೀತಿ ನಮ್ಮ ವಾರ್ಡ್ನಲ್ಲೂ ಸಹ ನಮ್ಮ ಮಹಿಳೆಯರಿಗೂ, ನಮ್ಮ ತಾಯಂದಿರು, ನಮ್ಮ ಅಕ್ಕ ತಂಗಿಯರು, ಸಹೋದರಿಯರು ಎಲ್ಲ ಇಲ್ಲಿ ಬಂದಿದ್ದಾರೆ. ಅವ್ರಿಗೆ ನಮ್ಮ ಮಹಿಳಾ ದಿನಾಚರಣೆ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿ ಈ ಒಂದು ಸಂಭ್ರಮಾಚರಣೆಯನ್ನು ಇಟ್ಕೊಂಡಿದ್ದೀನಿ. ನಮ್ಮ ಯಜ್ಞಳ್ಳಿ ಭಾಗದ ಜನರ ಜೊತೆ ಏನಾದರೂ ಒಂದು ಸಂಭ್ರಮಾಚರಣೆ ಮಾಡೋದೇ ನಮಗೆ ಈ ವಾರ್ಷಿಕೋತ್ಸವ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೌದು, ಸುಮಾರು ಇವತ್ತೊಂದು 500ರಿಂದ 600 ಮಹಿಳೆಯರು, ನನ್ನ ಅಕ್ಕ ತಂಗಿಯರು, ತಾಯಂದಿರಿಗೆ ಏನಾದರೂ ಒಂದು ನಮ್ಮ ಕೈಲಾದಂತಹ ಸೇವೆ ಮಾಡಬೇಕು ಅಂತೇಳಿ ಅವತ್ತಿನಿಂದ ನಮ್ಮ ಹಂಬಲ ಇದೆ. ಇವತ್ತು ಸಹ ಏನಾದರೂ ಒಂದು ಕೊಡುಗೆ ನಮ್ಮ ಮನೆ ಮಟ್ಟಕ್ಕಲ್ಲದೆ ನಮ್ಮ ಯಜ್ಞಳ್ಳಿ ಭಾಗದ ಎಲ್ಲ ನಮ್ಮ ತಾಯಂದಿರಿಗೂ ಸಲ್ಲಿಸಬೇಕು ಅಂತೇಳಿ ಈ ಒಂದು ಮಹಿಳಾ ದಿನಾಚರಣೆಯನ್ನು ಇಟ್ಕೊಂಡಿದ್ದೇವೆ ಯಜ್ಞಳ್ಳಿ ಭಾಗದಲ್ಲಿ.